ಇಡೀ ಪ್ರಪಂಚನೇ ನನ್ನ ಕಾಲಬುಡದಲ್ಲಿ ಇರಬೇಕು ಅಂತ ಮೆರೆದಿದ್ದ ದುರ್ಯೋಧನ ಕೊನೆಗೊಂದಿನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ನೀರೊಳಗೆ ಅವಿತ್ಕೊಳ್ಳುವ ಪರಿಸ್ಥಿತಿ ಬಂತು. ಆವತ್ತು ಆ ಸರೋವರದ ಹತ್ತಿರ ಭೀಮ ಮತ್ತು ದುರ್ಯೋಧನ ಇವರ ಮಧ್ಯೆ ನಡೆದ ಆ ಘೋರ ಮುಖಾಮುಖಿ ಹೇಗಿತ್ತು ಅಂತ ಇವತ್ತು ನಿಮ್ಗೆ ಹೇಳ್ತೀನಿ. ಕುರುಕ್ಷೇತ್ರ ಯುದ್ಧ ಶುರುವಾಗಿ 17 ದಿನಗಳ ಭೀಕರ ಕದನ ಮುಗಿದು ಹೋಗಿದೆ. ದುರ್ಯೋಧನ ತನ್ನ ಇಡೀ ಸೈನ್ಯನ, ಅಣ್ಣ ತಮ್ಮಂದಿರನ್ನ, ಬಂಧು ಬಳಗ ಎಲ್ಲರನ್ನೂ ಕಳೆದುಕೊಂಡಿದ್ದಾನೆ. ಬಲರಾಮ ಮತ್ತು ಅಶ್ವತ್ಥಾಮ ಬರೋವರೆಗೂ ಪ್ರಾಣ ಉಳಿಸ್ಕೋಬೇಕು ಅಂತ ವೈಶಂಪಾಯನ ಸರೋವರದ ತಂಪಾದ ನೀರೊಳಗೆ ಹೋಗಿ ಅವಿತ್ಕೊಂಡು ಕೂತಿದ್ದಾನೆ. ಇವನನ್ನು ಹುಡುಕಿಕೊಂಡು ಪಾಂಡವರು ಆ ಸರೋವರದ ದಂಡೆಗೆ ಬರ್ತಾರೆ. ಅಲ್ಲಿ ಪ್ರಾಣ ಭಯದಿಂದ ನೀರಿನಲ್ಲಿ ಅಡಗಿದ್ದ ದುರ್ಯೋಧನನ್ನ ನೋಡಿ ಭೀಮನಿಗೆ ವಿಪರೀತ ರೋಷ ಮತ್ತೆ ಅಸಹ್ಯ ಶುರುವಾಗುತ್ತೆ. ರಣರಂಗ ಬಿಟ್ಟು ವಂಶವೆಲ್ಲ ನಾಶ ಆದರೂ ಕೇವಲ ಪ್ರಾಣದ ಆಸೆಗೆ ನೀರಿನಲ್ಲಿ ಮುಳುಗಿದ್ದಾನಲ್ಲ ಇವನು ಅಂತ ಭೀಮ ಅವನನ್ನ ಮರುಳೇ ಅಂದರೆ ಭೂತವೇ ಅಂತ ಕರೀತಾನೆ. ಸತ್ತ ಮೇಲೆ ಪ್ರೇತವಾಗಿ ಅಲೆಯುವ ಹಾಗೆ ಎಲ್ಲವನ್ನೂ ಕಳ್ಕೊಂಡು ನೀರಿನಲ್ಲಿ ಕೂತಿರೋ ದುರ್ಯೋಧನನ ಸ್ಥಿತಿ ಭೀಮನಿಗೆ ಒಂದು ಭೂತದ ತರಹ ಕಾಣ್ತದೆ. ಸರೋವರದ ದಂಡೆ ಮೇಲೆ ನಿಂತ ಭೀಮ ದುರ್ಯೋಧನನ ಮೇಲೆ ಚುಚ್ಚು ಮಾತುಗಳ ಮಳೆಯನ್ನೇ ಸುರಿಸ್ತಾನೆ. ಚಳಿ ಭಯಕ್ಕೆ ನೀರೊಳಗೆ ಅವಿತ್ಕೊಳ್ಳೋ ಮೀನಿನ ತರಹ ಮುಳುಗಿದ್ದೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಹೀಯಾಳಿಸ್ತಾನೆ. ಇಲ್ಲೊಂದು ಬಹಳ ಮಾರ್ಮಿಕವಾದ ಮಾತನ್ನ ಭೀಮ ಕೇಳ್ತಾನೆ. ಛೀ, ಸತ್ತರೆ ಪುಟ್ಟರೆ ಅಂತ. ಅಂದರೆ ಕ್ಷತ್ರಿಯನಾಗಿ ಯುದ್ಧ ಮಾಡಿ ಸತ್ತರೆ ಮತ್ತೆ ಹುಟ್ಟಿ ಬರ್ತೀವಿ ಅನ್ನೋ ಪುನರ್ಜನ್ಮದ ನಂಬಿಕೆ ಇದ್ರೂ ಬರೀ ಸಣ್ಣ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ಕೊಳದಲ್ಲಿ ಹೇಡಿ ತರಹ ಅಡಗಿದ್ದೀಯಲ್ಲ, ಇದು ನಿನ್ನ ಕ್ಷಾತ್ರ ಪ್ರಜ್ಞೆಗೆ ಕಳಂಕ ಅಲ್ವಾ ಅಂತ ನೇರವಾಗಿ ಸವಾಲಾಗ್ತಾನೆ. ಅವನ ಅಹಂಕಾರನ ಮುರಿಯೋಕೆ ಭೀಮ ಅಳಿಯದನ್ನೆಲ್ಲ ಕೆದಕ್ತಾನೆ. ಹಿಂದೆ ಕೃಷ್ಣ ಸಂಧಾನಕ್ಕೆ ಬಂದಾಗ ನೀನು ತೋರಿಸಿದ ಆ ಸೊಕ್ಕು ಏನಾಯಿತು? ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮುಡಿ ಇಳಿದೆಳೆದು ವಸ್ತ್ರಾಪರಣ ಮಾಡಿದ ಮದ ಎಲ್ಲಿ ಹೋಯಿತು? ನಮ್ಮನ್ನ ಕಾಡಿಗೆ ಅಟ್ಟಿ ಅಲಿಯುವ ಹಾಗೆ ಮಾಡಿದ್ಯಲ್ಲ, ಆ ನಿನ್ನ ಅಹಂಕಾರ ಈಗ ಏನಾಯಿತು ಅಂತ ಕೆಣಕ್ತಾನೆ. ಅಷ್ಟೇ ಅಲ್ಲ, ನಾನು ಆಗಲೇ ನಿನ್ನ ತಮ್ಮಂದಿರ ನೆತ್ತರಿನ ಅಂದರೆ ಆ ಅರುಣಜಲದ ರುಚಿನ ನೋಡಿದ್ದೀನಿ. ನಿನ್ನ ಅಪಾರವಾದ ಸೇನಾ ಸಮುದ್ರನ ಹೀರಿ ಸವಿದಿದ್ದೀನಿ. ಈಗ ಈ ಕೊಳದ ನೀರನ್ನೂ ಪೂರ್ತಿಯಾಗಿ ಕುಡಿದು ಬತ್ತಿಸಿ ಇಲ್ಲಿ ಅಡಗಿರೋ ನಿನ್ನ ರುಚಿನೂ ನೋಡ್ತೀನಿ ಅಂತ ಹರಪಡಿಸ್ತಾನೆ. ಭೀಮ ಎಷ್ಟೇ ಮುದುರಿಸಿದರೂ ಆ ಕೌರವ ಮಾತ್ರ ನೀರಿಂದ ಆಚೆ ಬರೋದೇ ಇಲ್ಲ. ಆಗ ಈ ಬಕಾಸುರ, ಹಿಡಿಂಬ, ಜಟಾಸುರರಂಥ ರಾಕ್ಷಸರನ್ನ ಕೊಂದಿದ್ದ ಭೀಮ ಒಂದು ಭಯಂಕರವಾದ ಸಿಂಹನಾದ ಮಾಡ್ತಾನೆ. ಆ ಘೋರವಾದ ಗರ್ಜನೆಗೆ ಇಡೀ ಬ್ರಹ್ಮಾಂಡವೇ ಬಿರುಕು ಬಿಡುವ ಹಾಗೆ ಆಗುತ್ತೆ. ಭೂಮಿ ನಡುಗುತ್ತೆ, ಕುಲಗಿರಿಗಳು ಪುಡಿಪುಡಿ ಆಗುವ ಹಾಗೆ ಆಗುತ್ತೆ. ಆ ಸದ್ದು ಕೇಳಿ ಸ್ವರ್ಗದಲ್ಲಿದ್ದ ದೇವತೆಗಳು ಕೂಡ ಭಯದಿಂದ ಮರಗಟ್ಟಿ ಸೆಳೆದುಕೊಂಡು ನಿಲ್ತಾರೆ. ಆ ಭೀಮನ ಸಿಂಹನಾದ ಮತ್ತೆ ಅವನ ಕೋಪದ ತಾಪ ಎಷ್ಟಿತ್ತಪ್ಪ ಅಂದರೆ ಆ ಸರೋವರದ ನೀರು ಒಲೆ ಮೇಲೆ ಅನ್ನ ಮಾಡೋಕೆ ಇಟ್ಟ ಹೆಸರಿನ ತರಹ ಕುದಿಯಕ್ಕೆ ಶುರುವಾಗುತ್ತೆ. ಆ ಕೊಳದಲ್ಲಿದ್ದ ತಾವರೆಗಳು ಇವನ ಕೋಪದ ಝಳಕ್ಕೆ ಅರ್ಧ ಸುಟ್ಟು ಹೋಗ್ತವೆ. ಅಲ್ಲಿದ್ದ ಪಕ್ಷಿಗಳೆಲ್ಲ ಅರ್ಧ ಬೆಂದು ಹೋಗಿ ಹಿಂದೆ ಬಕಾಸುರನ ಕೊಂದ ಈ ಭೀಮ ಅಂದರೆ ಈ ಬಕಾಂತಕ ಈಗ ತಮ್ಮನ್ನು ಕೊಲ್ಲಕ್ಕೆ ಬಂದಿದ್ದಾನೆ ಅಂತ ಪ್ರಾಣಭಯದಿಂದ ದಿಕ್ಕಾಪಾಲಾಗಿ ಹಾರಿ ಹೋಗ್ತವೆ. ಇನ್ನು ಆ ಸರೋವರದ ದಂಡೆ ಮೇಲಿದ್ದ ಮರಳು ಇವನ ಕೋಪದ ಉರಿಗೆ ಕಾವಲಿ ಮೇಲೆ ಹುರಿಯೋ ಹುರಿಗಡಲೆ ತರಹ ಪಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಸರೋವರದ ತಂಪಾದ ನೀರಿನ ತಳದಲ್ಲಿ ಅಡಗಿದ್ದ ಆ ಹಾವಿನ ಚಿತ್ರ ಇರೋ ಧ್ವಜ ಹೊಂದಿದ್ದವನು ಅಂದರೆ ಉರಗ ಪತಾಕ ಕೌರವನಿಗೆ ಭೀಮನ ಈ ಆರ್ಭಟ ಕೇಳಿಸತ್ತೆ. ತಂಪಾದ ನೀರಿನಲ್ಲಿದ್ದರೂ ಭೀಮನ ಆ ಚುಚ್ಚು ಮಾತು ಮತ್ತೆ ಅವಮಾನದಿಂದ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗ್ತವೆ. ಅವನ ದೇಹದೊಳಗೆ ಆ ಸೇಡಿನ ಕಿಚ್ಚು ಮತ್ತೆ ಕೋಪದ ಉರಿ ಎಷ್ಟು ತೀವ್ರವಾಗಿತ್ತು ಅಂದರೆ ಆ ತಣ್ಣೀರಿನಲ್ಲಿದ್ದರೂ ಕೌರವ ವಿಪರೀತವಾಗಿ ಬೆವತು ಹೋಗ್ತಾನೆ. ಬರೀ ಸಣ್ಣ ಪ್ರಾಣ ಉಳಿಸ್ಕೊಳ್ಳಕ್ಕೆ ಅಂತ ನಾನು ನನ್ನ ಕುಲದ ಛಲನ ಬಿಟ್ಟು ಹೇಡಿ ತರಹ ಆಡ್ತಿದ್ದೀನಲ್ಲ, ಇದರಿಂದ ನಾನು ಗಂಡಸರ ಗುಂಪಿಗೆ ಸೇರೋಕೆ ನಾಲಾಯಕ್ ಅಂತ ಭೀಮ ನನ್ನ ಹಗುರ ಮಾಡ್ತಿದ್ದಾನಲ್ಲ ಅಂತ ದುರ್ಯೋಧನನಿಗೆ ಅನಿಸುತ್ತೆ. ಸ್ವಾಭಿಮಾನದಿಂದ ರೊಚ್ಚಿಗೆದ್ದ ದುರ್ಯೋಧನ ಕೋಪಾವೇಶದಿಂದ ಆ ನೀರನ್ನು ಸೀಳಿಕೊಂಡು ಆಚೆ ಬರ್ತಾನೆ. ಹಾಗೆ ಆಚೆ ಬರುವಾಗ ಆ ನೀರಿನ ಅಲೆಗಳು ಅವನ ತಲೆ ಮೇಲೆ ಮತ್ತೆ ತೊಡೆ ಮೇಲೆ ಬಹಳ ರಭಸವಾಗಿ ಅಪ್ಪಳಿಸ್ತವೆ.
ಇದು ಮುಂದೆ ಅವನಿಗೆ ಆಗೋ ಊರುಭಂಗ ಅಂದರೆ ತೊಡೆ ಮುರಿಯೋದು ಮತ್ತು ಮಕುಟಭಂಗ ಅಂದರೆ ಕಿರೀಟ ಒಡೆಯೋದನ್ನು ಮೊದಲೇ ಮುನ್ಸೂಚನೆ ಕೊಡೋ ತರಹ ಇತ್ತು ಅಂತ ಕವಿ ಹೇಳ್ತಾನೆ.